ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಮಧುಮಿತಾ ಕನ್ನಡ ವ್ಲಾಗ್ಸ್. ಮತ್ತು ಒಂದು ಉಪಯುಕ್ತ ವಿಷಯದೊಂದಿಗೆ ಮತ್ತೆ ಈ ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇವತ್ತು ಈ ವಿಡಿಯೋದಲ್ಲಿ ತಮ್ಲೈನ್ ನೋಡಿದ್ರೆ ಆಲ್ರೆಡಿ ತುಮುಲ್ 2023 ನೇಮಕಾತಿ ಫಲಿತಾಂಶದ ಬಗ್ಗೆ, ಅಂದರೆ ಅದರ ಸ್ಥಿತಿಯ ಬಗ್ಗೆ ಮತ್ತು ಶಿಮುಲ್ ಪರೀಕ್ಷೆಯ ನಿರೀಕ್ಷಿತ ಮಾಹಿತಿ ಬಗ್ಗೆ ಸಂಪೂರ್ಣ ವಿವರಣ ಈ ವಿಡಿಯೋದಲ್ಲಿ ಕೊಡ್ತಾ ಹೋಗ್ತೀನಿ. ಏಕೆಂದರೆ ನಾನು ಚೆಕ್ ಮಾಡಿದ ಮಾಹಿತಿ ಪ್ರಕಾರ ಲಾಸ್ಟ್ KMFದು ವಿಡಿಯೋಸ್ ಎಲ್ಲ ಏನು ಮಾಡಿದ್ದೀನಿ, ರಿಪೀಟ್ ಕಮೆಂಟ್ಸ್ ಕಡೆ ಬರ್ತಾ ಇದೆ. ಅದರಿಂದ ಕ್ವಿಕ್ಕಾಗಿ ಒಂದು ವಿಡಿಯೋ ಮಾಡ್ತಾ ಇದ್ದೀನಿ. ನೀವು ತುಮುಲ್ ರಿಸಲ್ಟ್ ಅಪ್ಡೇಟ್ಸ್ ಬಗ್ಗೆ ಕೇಳ್ತಾ ಇದ್ರಲ್ಲ, ಸೊ ತುಮುಲ್ ಅಂದರೆ ತುಮಕೂರು ಹಾಲು ಒಕ್ಕೂಟ, ಅಂದರೆ 2023 ನೇಮಕಾತಿಗೆ ಸಂಬಂಧಪಟ್ಟಂತೆ ಪರೀಕ್ಷೆಯನ್ನು ಯಶಸ್ವಿಯಾಗಿ ನಡೆಸಲಾಗಿತ್ತು. ಅಂದರೆ ಪರೀಕ್ಷೆ ಕಂಪ್ಲೀಟ್ ಆಗಿತ್ತು. ಆದರೆ ಈಗ ಫಲಿತಾಂಶದ ಪ್ರಕಟಣೆ ಎಲ್ಲ ವಿದ್ಯಾರ್ಥಿಗಳು ಕಾದು ಕುಂತಿದ್ದಾರೆ. ಬಟ್ ಇನ್ನು ಯಾವುದು ಕೂಡ ರಿಸಲ್ಟು ಅಪ್ಡೇಟ್ ಆಗಿಲ್ಲ. ಅದ್ರ ಬಗ್ಗೆ ಮಾಹಿತಿ ಬೇಕಾದರೆ ನಿಮಗೆ ಅಧಿಕೃತ ವೆಬ್ಸೈಟ್ www.tumul.coop ಈ ವೆಬ್ಸೈಟಲ್ಲಿ ರಿಕ್ರೂಟ್ಮೆಂಟ್ 2023 ಅಂತ ಒಂದು ಆಪ್ಷನ್ ಇರುತ್ತೆ. ಆ ಫಲಿತಾಂಶದ ಒಂದು PDF ಅಥವಾ ಲಿಂಕ್ ಕೂಡ ಪ್ರಕಟ ಆಗೋವಂಥ ಸಾಧ್ಯತೆ ಇರುತ್ತೆ. ಅದನ್ನು ಚೆಕ್ ಮಾಡ್ಬೋದು. ಮತ್ತು ಅರ್ಜಿದಾರರು ಯಾರೆಲ್ಲ ಏನಿದೆ ಫಲಿತಾಂಶ ವೆಯ್ಟ್ ಮಾಡ್ತಾ ಇದ್ರಿ, ಅವರು ಆನ್ಲೈನ್ ಅರ್ಜಿ ವಿವರಗಳನ್ನು ಕೂಡ ಅದರ ಒಂದಷ್ಟು ನೀವು ನೋಡ್ತಾ ಹೋಗ್ಬೋದು. ಕೆಲವೊಂದು ಸಲ ಅನೌನ್ಸ್ಮೆಂಟ್ ಅಥವಾ ಲೇಟೆಸ್ಟ್ ಅಪ್ಡೇಟ್ಸ್ ಅಂತ ಒಂದು ಆಪ್ಷನ್ಸ್ ಇರುತ್ತೆ, ಅದರಲ್ಲೂ ಕೂಡ ಮಾಹಿತಿನ ಪ್ರಕಟ ಮಾಡ್ಬೋದು. ಬಟ್ ನೀವು ಡೈಲಿ ಚೆಕ್ ಮಾಡ್ತಾ ಇರಬೇಕಾಗತ್ತೆ. ಆದರೆ ತುಮುಲ್ ರಿಸಲ್ಟ್ ಅಪ್ಡೇಟ್ಸ್ ಇನ್ನೂ ಅನೌನ್ಸ್ ಆಗಿಲ್ಲ. ಚೆಕ್ ಮಾಡಿದ್ರೆ ವೆಬ್ಸೈಟಲ್ಲಿ ಇನ್ಫಾರ್ಮ್ ಲೇಟರ್ ಅಂತಲೇ ಬರ್ತಾ ಇದೆ. ಇದು ತುಮುಲ್ದು ರಿಸಲ್ಟ್ ಬಗ್ಗೆ. ಇನ್ನು ಶಿಮುಲ್ ಎಕ್ಸಾಮ್ ಎಕ್ಸ್ಪೆಕ್ಟೇಷನ್, ಅಂದರೆ ಶಿಮುಲ್ದು ಶಿವಮೊಗ್ಗ ಹಾಲು ಒಕ್ಕೂಟ 2023 ನೇಮಕಾತಿಯಲ್ಲಿ ಅರ್ಜಿಯನ್ನು ಸ್ವೀಕರಿಸಲಾಗಿತ್ತು. ಆದರೆ ಪರೀಕ್ಷೆಯ ದಿನಾಂಕ ಇನ್ನೂ ಪ್ರಕಟವಾಗಿಲ್ಲ. ಇನ್ನು ಯಾವುದು ಕೂಡ ಪರೀಕ್ಷೆ ಡೇಟು ಮೆನ್ಷನ್ ಮಾಡಿಲ್ಲ. ಅದು ಚೆಕ್ ಮಾಡ್ಕೊಬೇಕು ಅಂದರೆ ನೀವು www.shimul.coop ಶಿಮುಲ್ SHIMUL.coop ಈ ಒಂದು ಭಾಗದಲ್ಲಿ ರಿಕ್ರೂಟ್ಮೆಂಟ್ ಅಥವಾ ನೋಟಿಫಿಕೇಷನ್ ಅಂತ ಒಂದು ಆಪ್ಷನ್ಸ್ ಇರುತ್ತೆ. ಅಲ್ಲಿ ತಾಜಾ ಮಾಹಿತಿ, ನ್ಯೂ ಅಪ್ಡೇಟ್ಸು ಇದು ಕೂಡ ಇರುತ್ತೆ. ಪ್ರತಿ 2 ದಿನ ಅಥವಾ 3 ದಿನಕ್ಕೊಂದ್ಸಲ ವೆಬ್ಸೈಟ್ನ ಪರಿಶೀಲನೆ ಮಾಡೋದು ಉತ್ತಮ. ಏಕೆಂದರೆ ಇದರಿಂದ ನಿಮಗೆ ಯಾವುದೇ ಗೊಂದಲ ಸಿಗೋದಿಲ್ಲ. ಒಂದು ವಿಡಿಯೋನ ನೋಡಿಬಿಟ್ಟು ಪ್ರಕಟವಾಗಿದೆಯಾ ಇಲ್ವಾ, ಈ ಥರ ನಿಮಗೆ ಬೇರೆ ಬೇರೆ ಕನ್ಫ್ಯೂಷನ್ಸ್ ಇರೋದಿಲ್ಲ. ನೀವು ಡೈರೆಕ್ಟ್ ನಿಖರವಾದ ಮಾಹಿತಿನ ಈ ಒಂದು ವೆಬ್ಸೈಟಲ್ಲಿ ತೊಗೊಬೋದು. ಸೊ ಇದು ಎಲ್ಲರೂ ಈಗ ಅಪ್ಲೈ ಮಾಡಿ ನಿರೀಕ್ಷೆಗಾಗಿ ಕಾಯ್ತಿರೋವಂಥದ್ದು, ಎಕ್ಸಾಮ್ ಎಕ್ಸ್ಪೆಕ್ಟೇಷನ್ಗೆ ಮತ್ತು ರಿಸಲ್ಟ್ ಅನೌನ್ಸ್ಮೆಂಟಿಗೆ ಕಾಯ್ತಾ ಇದ್ದೀರಾ. ಆದರೆ ನೀವು ಪರೀಕ್ಷೆಯ ಅಥವಾ ಫಲಿತಾಂಶನ ಈ ಥರ ಕನ್ಫ್ಯೂಸ್ ಆಗೋದ್ರ ಬದಲು ಕ್ಯಾಂಡಿಡೇಟ್ಸು ನಿಮ್ಮದೇ ಒಂದು ಮೊಬೈಲಲ್ಲಿ ಬುಕ್ ಮಾರ್ಕ್ ಮಾಡ್ಕೊಳ್ಳಿ, ಅಥವಾ ಇಮೇಲ್ ನೋಟಿಫಿಕೇಷನ್ ಆಪ್ಷನ್ನ ಆನ್ ಮಾಡ್ಕೊಳ್ಳಿ. ಅಂದರೆ ನಿಮಗೆ ಅದ್ರ ಬಗ್ಗೆ ಏನೇ ಅಪ್ಡೇಟ್ ಬಂದರೂ ಕೂಡ ತಕ್ಷಣ ನೋಟಿಫಿಕೇಷನ್ ಬರಬೇಕು. ಆ ಥರ ಆನ್ ಮಾಡಿಕೊಂಡ್ರೆ ನಿಮ್ಗೆ ಯಾವುದೇ ರೀತಿ ಕನ್ಫ್ಯೂಷನ್ಸ್ ಇರೋದಿಲ್ಲ. ಬಂದ ತಕ್ಷಣ ಇಮಿಡಿಯೇಟ್ಲಿ ಚೆಕ್ ಮಾಡ್ಕೊಬೇಕು. ಸೊ ಇದಾಗಿರುತ್ತೆ ಫ್ರೆಂಡ್ಸ್ ತುಮುಲ್ ಮತ್ತು ಶಿಮುಲ್ದು ಎಕ್ಸಾಮ್ ಎಕ್ಸ್ಪೆಕ್ಟೇಷನು ಮತ್ತು ತುಮುಲ್ದು ರಿಸಲ್ಟ್ ಅಪ್ಡೇಟ್ಸ್ ಏನಿದೆ ಇದ್ರ ಬಗ್ಗೆ ಯಾವುದು ಕೂಡ ಇನ್ನೂ ಅಪ್ಡೇಟ್ ಆಗಿಲ್ಲ. ಸೊ ಇನ್ಫಾರ್ಮ್ ಲೇಟರ್ ಅಂತಲೇ ಬರ್ತಾ ಇದೆ. ಇನ್ನು 2025 ನೋಟಿಫಿಕೇಷನ್ ಬರುತ್ತಾ, ಅಂದರೆ ನೆಕ್ಸ್ಟ್ ಎಕ್ಸಾಮ್ ಬಾಮೂಲು ಮೈಮೂಲು ಇದು ನೋಟಿಫಿಕೇಷನ್ ಬರುತ್ತಾ ಈ ಇಯರಲ್ಲಿ, ಅಂದರೆ ಎಕ್ಸಾಮ್ ಸಾಧ್ಯತೆಗಳು ಇದೆಯಾ ಅದು ಅಂತ ಕೇಳ್ತಾ ಇದ್ದಾರೆ. ಸೊ ಅದು ಸದ್ಯದಲ್ಲಿ ಸಾಧ್ಯತೆ ಇದೆ, ಅಕ್ಟೋಬರು ಅಥವಾ ನವಂಬರಲ್ಲಿ ಅಂತ ಇನ್ ಬಿಟ್ವೀನಲ್ಲಿ ಬರ್ಬೋದು ಅನ್ನೋ ಸಾಧ್ಯತೆ ಇದೆ. ಬಟ್ ಸದ್ಯಕ್ಕೆ ಶಿಮುಲ್ ತುಮುಲ್ದು ಏನಿದೆ ಅದ್ರದ್ದು ಎಕ್ಸ್ಪೆಕ್ಟೇಷನ್ ತುಂಬಾ ಇದೆ ಗೈಸ್. ಸೊ ಈ ಒಂದು ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ದಯವಿಟ್ಟು ಲೈಕ್ ಮಾಡಿ. ನೀವು ಈ ರೀತಿ ಅಪ್ಡೇಟ್ಸ್ ನೋಡಬೇಕು ಅನ್ನೋ ಆಸಕ್ತಿ ಇದ್ದರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಿಡಿಯೋಗೆ ಒಂದು ಲೈಕ್ ಮಾಡಿ ಮತ್ತು ಕಮೆಂಟ್ ಮೂಲಕ ನಿಮ್ಮ ಅಭಿಪ್ರಾಯನ ತಿಳಿಸಿ. ನಾನು ನಿಮ್ಮ ನಮಿತಾ ಮತ್ತೆ ನಿಮ್ಮ ಮುಂದೆ ಹೆಚ್ಚು ಮಾಹಿತಿ, ಉಪಯುಕ್ತ ಮಾಹಿತಿಗಳೊಂದಿಗೆ ಬರ್ತಾ ಇರ್ತೀನಿ. ಈ ವಿಡಿಯೋ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಇನ್ನೊಂದು ವಿಡಿಯೋ ಮುಖಾಂತರ ನಾನು ನಿಮ್ಮನ್ನ ಮೀಟ್ ಮಾಡ್ತೀನಿ ಫ್ರೆಂಡ್ಸ್. ಅಲ್ಲಿವರೆಗೂ ಹೀಗೆ ಖುಷಿಯಾಗಿ ಬಿಂದಾಸಾಗಿರಿ ಫ್ರೆಂಡ್ಸ್. ಲವ್ ಯು ಆಲ್, ಟೇಕ್ ಕೇರ್, ಬಾಯ್.